ಆರಂ ಸುದ್ದಿ ಕನ್ನಡ ಸುಸ್ವಾಗತ. ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ. ವನ್ಯಜೀವಿಗಳನ್ನು ಕೊಲ್ಲುವವರ ವಿರುದ್ಧ ಕಠಿಣ ಕ್ರಮ ಖಚಿತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ 71ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಪರಿಸರ ಮತ್ತು ಅರಣ್ಯ ಸಂರಕ್ಷಣಾವಾದಿಗಳಿಗೆ ಪದಕಗಳನ್ನು ಪ್ರದಾನ ಮಾಡಿ ಮಾತನಾಡಿದರು. ವನ್ಯಜೀವಿಗಳಿಲ್ಲದೆ ಅರಣ್ಯ ಸಂಪನ್ಮೂಲಗಳಿಗೆ ಯಾವುದೇ ಬೆಲೆಯಿಲ್ಲ. ಆದ್ದರಿಂದ ವನ್ಯಜೀವಿಗಳನ್ನು ಕೊಲ್ಲುವವರ ವಿರುದ್ಧ ಕಠಿಣ ಕ್ರಮ ಖಚಿತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಎಚ್ಚರಿಕೆ ನೀಡಿದರು. ಈಗ ಪರಿಹಾರ ಕೊಡ್ತೀವಿ ನಾವು, ಮನುಷ್ಯ ಸತ್ತರೆ ಅಥವಾ ಅಂಗವಿಕಲನಾದರೆ ಅವ್ರಿಗೆ ಪರಿಹಾರ ಕೊಡ್ತೀವಿ. ಪರಿಹಾರ ಕೊಡೋದು ದೊಡ್ಡಸ್ತಿಕೆ ಅಲ್ಲ, ಒಂದು ಸರ್ಕಾರದ ಕೆಲಸ ಅಲ್ಲ. ಈ ಸಂಘರ್ಷಣೆ ಆಗಬಾರದು, ಆ ರೀತಿ ತಡೆ ಹಿಡಿತಕ್ಕಂಥ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾನು ಈಶ್ವರ್ ಖಂಡ್ರೆಯವ್ರಿಗೆ ಹೇಳಿದ್ದೀನಿ, ಅರಣ್ಯ ಸಚಿವರು ಅವರು ಆಸಕ್ತಿ ತಗೊಂಡು ಮಾಡ್ತಾರೆ, ಬಟ್ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ನನಗನ್ನಿಸುತ್ತೆ. ಮಾಡ್ತೀರಿ. ಒಂದು ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಎರಡನೇದು ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅವುಗಳ ಸಂತಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅವರ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮಾನವ, ಈಗ ನಾವು ಘೋಷವಾಕ್ಯ ಹೇಳಿದ್ದೀವಿ ಏನಂತ, ಮಾನವ ವನ್ಯಜೀವಿಗಳು ಸಹಬಾಳ್ವೆಯಿಂದ ಇರಬೇಕು. ಮತ್ತು ಘರ್ಷಣೆ ನಡೀತಲೇ ಇದ್ದರೆ ಸಹಬಾಳ್ವೆ ಎಲ್ಲಿಂದ ಬರ್ತದೆ? ಘರ್ಷಣೆ ನಡೀತಲೇ ಇರ್ತದೆ, ಇನ್ನೂ ಹೆಚ್ಚಾಗುತ್ತಲೇ ಇದೆ. ನಮಗೂ ಹೇಳಿ ಹೇಳಿ ಸಾಕಾಗ್ಬಿಡ್ತದೆ. ಆನೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಚಿರತೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಹುಲಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ ಅಂತ ಭಾಳ ಜನ ಫೋನ್ ಮಾಡ್ತಾರೆ. ಆಮೇಲೆ ಆನೆಗಳ ಕಳ್ತನ ಮಾಡ್ತಕ್ಕಂಥದ್ದು, ಆನೆಗಳ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು, ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ. ಇವನ್ನೆಲ್ಲ ತಪ್ಪಿಸ್ಬೇಕು. ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು, ಅಲ್ಲಿ ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ. ಆಮೇಲೆ 2 ಹುಲಿಗಳು 6 ಸತ್ತಿದ್ದಾವೆ, 6 ಸತ್ತೋಗಿದ್ದಾವೆ. ನೋಡಿ ಯಾಕೆ ಸತ್ತೋದು? ಕಾರಣ ಏನಪ್ಪ ಅಂತಂದರೆ ಹಸು ಕೊಂದಾಕ್ಬಿಟ್ಟಿತ್ತು, ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು. ಇಂಥವೆಲ್ಲ ನಡೀಬಾರ್ದು.